ಯಾಕಮ್ಮ ಲೇಟು ಬಂದಿದ್ದು? ತುಂಬಾ ಕೆಲ್ಸದವ್ರಿಲ್ಲ ಅಕ್ಕ, ಅದಕ್ಕೆ ಯಜಮಾನ್ರು ಹಸು ಕೆಲಸ ಹಾಲು ಹಿಂಡಿದೆಲ್ಲ ಲೇಟ್ ಆಯ್ತು. ಲೇಟ್ ಆಯ್ತಾ? ಅದಕ್ಕೆ ಕೆಲ್ಸದವ್ರು ಇಲ್ಲಮ್ಮ, ಅದಕ್ಕೆ ಯಜಮಾನ್ರು ನನ್ನೇ ಕಳ್ಸಿದ್ದಾರೆ. ಎಷ್ಟು ಹಾಕ್ಬೇಕು ನಿಮ್ಗೆ ಹಾಲು ಗೊತ್ತಿಲ್ವಲ್ಲ? ಅರ್ಧ ಲೀಟ್ರು. ಇವತ್ತು ನಾನು ಹೇಳಿದ ಅಷ್ಟು ಕೆಲಸ ನೀನು ಮಾಡಿದಕ್ಕೆ ನನ್ನ ಕಡೆಯಿಂದ ಸ್ಪೆಷಲ್ ಟ್ರೀಟ್, ಒಳ್ಳೆ ಬಿರಿಯಾನಿ ಕೊಡಿಸ್ತೀನಿ ಬಾ. ನಾನಿಷ್ಟು ಕೆಲಸ ಮಾಡಿದ್ಕ ಅವ್ರು ಖುಷಿಯಾಗಿ ನನಗೆ ಇವತ್ತು ಅವ್ರ ಟೈಮ್ನೆಲ್ಲ ನನಗೆ ಕೊಟ್ಟಿದ್ದಾರೆ. ಕರ್ಕೊಂಡೋಗಿ ನನ್ನನ್ನ ಇವತ್ತು ಬಿರಿಯಾನಿ ಕೊಡಿಸಿದ್ದಾರೆ, ಬೀಡಾ ಕೊಡಿಸಿ ಐಸ್ ಕ್ರೀಮ್ ಕೊಡಿಸಿದ್ರು. ಈಗ ಗೊತ್ತಾಯ್ತು ಮನೆ ಕೆಲಸ ಅನ್ನೋದಕ್ಕಿಂತ ಹಸುಗಳ ಕೆಲ್ಸಾನು ಕಷ್ಟ ಇದೆ. ಮುಂದೇನು ನಾನು ಇದನ್ನ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಆಸೆನೂ ನನಗಿದೆ. ಮುಂದೆ ನಡ್ಸ್ಕೊಂಡು ಹೋಗ್ತೀನಿ. ಪ್ರಭಾಕರ್ ಸರ್, ನೀವು ಮಾಡ್ತಾ ಇದ್ದಂತ ಜವಾಬ್ದಾರಿಗಳನ್ನ ಮೇಡಮ್ ಚಾಲೆಂಜಿಂಗ್ ಆಗಿ ತಗೊಂಡು ಅದನ್ನ ನಿರ್ವಹಿಸಿದ್ದಾರೆ. ಹೇಗ್ ಅನ್ನಿಸ್ತು ಸರ್ ನಿಮ್ಗೆ? ಇಲ್ಲ ಮೇಡಮ್, ತುಂಬ ಖುಷಿ ಆಯಿತು. ನಮ್ಮ ಮನೇಲಿ ಆಗ ನಾನು ಹಸುಗಳು ಕೆಲಸ ಮಾಡುವಾಗ ನಮ್ಮ ತಂದೆ ತಾಯಿ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ಎಲ್ಲರ ಜೊತೆಗೂ ಕೆಲಸ ಮಾಡ್ತಾ ಇದ್ದೇನೆ. ಮದುವೆ ಆದಮೇಲೆ ಇವ್ರ ಕೈಲಿ ಮಾಡಿಸ್ಬೇಕಾಗಿತ್ತು ಅವಾಗ. ಬಟ್ ಬರೀ ಮನೆ ಕೆಲಸಗಳು ಪಾಪ ಹಾಕೊಂಡ್ಬಿಟ್ಟಿದ್ರು. ಅದೊಂದು ಆಸೆ ಇತ್ತು, ಇವ್ರ ಕೈಲಿ ಒಂದ್ಸರಿ ಕೆಲಸ ಮಾಡಿಸ್ಬೇಕು ಅಂತ. ಇದೊಂದು ಒಳ್ಳೆ ಆಪರ್ಚುನಿಟಿ. ಚೆನ್ನಾಗಿ ಕೆಲಸ ಮಾಡ್ತಾಳೆ, ಅದಕ್ಕೆ ಹೇಳಿದ್ದೀನಿ ಇನ್ನು 20 ಹಸುಗಳು ಹಾಕ್ತೀನಮ್ಮ ನೀನು ಈ ರೇಂಜ್ ಕೆಲಸ ಮಾಡಂಗಿದ್ರೆ ಅಂತ. ಮಾಲತಿ ಮದುವೆ ಆಗಿ 30 ವರ್ಷಗಳಾಗಿದೆ ಅಲ್ವಾ? ಫಸ್ಟ್ ಟೈಮ್ ನೀವು ಕೊಟ್ಟಿಗೆಗೆ ಹೋಗ್ತಿದ್ದೆ ಶುಕ್ರವಾರ ಹೋಗಿದ್ದೆ. ಅಲ್ಲಿ ಹಸುಗಳಿಗೆಲ್ಲಾನು ಅರ್ಶಿನ ಕುಂಕುಮ ಇಟ್ಟು ಅವಕ್ಕೆಲ್ಲ ಹಣ್ಣುಗಳು ತಿನ್ಸಿ ಪೂಜೆ ಮಾಡ್ಬಿಟ್ಟು ಬರ್ತಿದ್ದೆ. ಈ ಕೆಲಸಗಳೆಲ್ಲ ಮಾಡ್ತಿರ್ಲಿಲ್ಲ, ಇದು ಮೊದಲನೇ ಸಲ. ಮೊದಲ ಸತಿ. ಹೇಗ ಅನಿಸ್ತು ನಿಮ್ಗೆ? ಫುಲ್ ಖುಷಿನೂ ಆಯ್ತು, ಕಷ್ಟ ಅನಿಸ್ತು. ಫಸ್ಟ್ ಮಾಡ್ತಾ ಇದ್ದೀನಿ. ಮಾಡಿದ್ಮೇಲೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ತುಂಬಾನೇ ಖುಷಿ ಅನ್ನಿಸ್ತು. ಈ ಕೆಲಸ ನಾನು ಆಗಿಂದ ಮಾಡ್ಬೋದಾಗಿತ್ತಲ್ವಾ, ಯಾಕೆ ಬಿಟ್ಬಿಟ್ಟೆ ಅಂತ ಅನಿಸ್ತು. ಅಷ್ಟೊಂದು ಹಸು ಇದೆಯಾ ಸರ್ ನಿಮ್ಮ ಹತ್ರ? ಅಯ್ಯೋ 60 ಹಸುಗಳು ಇತ್ತು ಸರ್ ಆಗ ಅಷ್ಟು ಹಸುಗಳ ಜವಾಬ್ದಾರಿ ನನ್ನ ಮೇಲೆ ಇತ್ತು. ಆಗ 6 ಗಂಟೆಗೆ ಡೈರಿ ಹಾಲು ಕರೆಯೋದು ನಾವು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಅಷ್ಟು ಹಾಲು 8 ಕಾಲು 8:15 ಒಳಗೆ ಎಲ್ಲ ಮನೆಗಳಿಗೂ ತಲುಪಿಸ್ಬೇಕು. ಎಲ್ಲರೂ ಬಂದು ಅಲ್ಲಿ ಹಾಲು ತಗೊಳ್ಳೋರು. ಅದು ಮುಗಿದಾದ್ಮೇಲೆ ನಾನು ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಆ ಕಾಲೇಜಲ್ಲೂ 2 ಗಂಟೆವರೆಗೂ ಕಾಲೇಜ್ ಕ್ಲೋಸ್ ಆಗ್ತಾ ಇದ್ದು. ಅಷ್ಟರಲ್ಲಿ ಒಂದು ಕಾಲಕ್ಕೆ ತಿರ್ಗಿ ಹೇಗೇನು ಬಂದ್ಬಿಡ್ಬೇಕು ನಾವು. ಇಲ್ಲಿ ಏನು ಬೆಳಿಗ್ಗೆ 4:15 ಇದ್ರೆ ನಮ್ಗೆ 8:30ವರೆಗೂ ಡ್ಯೂಟಿ ಆಗ್ತಾ ಇತ್ತು, 8:30ವರೆಗೂ. ಎಗೈನ್ ಮಧ್ಯಾಹ್ನ 1:30 ಇದ್ರೆ ಸಾಯಂಕಾಲ 6 ಗಂಟೆವರೆಗೂ ಸೇಮ್ ರೊಟೀನ್. ಸರ್, ನೀವು ನಿಮ್ಮ ಹಸುಗಳ ಬಗ್ಗೆ ಇಷ್ಟೊಂದು ಹೇಳ್ತಾರ, ಜವಾಬ್ದಾರಿಗಳು ಹೇಳ್ತಾರ ನೋಡಿ ನನ್ನ ಹಸು ನೆನಪಾಗ್ಬಿಡ್ತು ಸರ್ ನನಗೆ. ನೋಡಿದ್ರೆ ಸರ್, ನಾನು ಹಸು ಅಂತಿದ್ದಂಗೆ ಮೈಸೂರಿಂದ ನನ್ನನ್ನು ನೆನ್ಸ್ಕೊಂಡು 3 ಸೆಕೆಂಡ್ ಅಲ್ಲಿ ನನ್ನ ಹತ್ರಕ್ಕೆ ಓಡ್ ಬಂದ್ಬಿಡ್ತು ಅಂತ ಚಿಂದಂತ ಹಸು ಸರ್. ಇದು ನಮ್ಮ ಹಸು ಸರ್, ನಮ್ದು. ಅದು ಯಾವುದು? ಇದು ನಿಮ್ದ? ಇದು ಮಾತಾಡ್ಸಿ ನೋಡವ, ಮಾತಾಡ್ತದ? ನೋಡ್ದ ಅಲ್ಲಾಡ್ತಾ ಇದೆ. ಮಾತಾಡಲ್ಲ. ನನ್ನ ಹಸು ನಿಮ್ಗೆ ಹೆಂಗ್ ರಿಯಾಕ್ಟ್ ಮಾಡ್ತದೆ? ಈಗ ನೋಡಿ ನಾ ಮಾತಾಡಿಸ್ತೀನಿ. ಹಸು, ನಿನ್ನ ಹೆಸರೇನು ಹೇಳ್ಬಿಡಪ್ಪ ಇವ್ರಿಗೆ. ಅಲ್ಲ ಕಣ, ಹಸುನ ಕುರಿನೋ ಅದು ಮ್ಯಾ ಅಂತ ಐತಲ್ಲೋ ಸರ್. ನಮ್ಮೂರ್ ಕಡೆ ಹಸು ಹಿಂಗ್ಯಾಕ್ ಹೋಗೋದು? ನಿಮ್ಮೂರ್ ಯಾವ್ದು? ನಮ್ಮೂರಿದೆ ಬೆಂಗಳೂರು ಕಡೆ ಹಂಗಲ್ಲ, ನಮ್ಮೂರ್ ಕಡೆ ಹಿಂಗ್ಯಾಕ್ ಹೋಗೋದು? ಈ ಕೂಗ್ಸಿ ಇನ್ನೊಂದ್ಸರಿ ಕೂಗ್ಸು. ನಿನ್ನ ಹೆಸರೇನು ಹೇಳು ಪ್ರೇಮ್ಚರ್ಗೆ. ಹೇಳ್ತು, ಇನ್ನು ಕೇಳಿಸ್ತೀನಿ ನೋಡಿ. ಹಸು, ಇದು ಯಾವ ತಿಂಗಳಪ್ಪ? ವೆರಿ ಗುಡ್ ಅಪ್ಪ. ಈಗ ನಮ್ಮ ಪರ್ಸ್ನಲ್ ವಿಷಯ ಮಾತಾಡ್ತೀನಿ. ಪರ್ಸ್ನಲ್ ವಿಷಯ ಕೇಳಿಸ್ಕೊಳ್ಳಿ, ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಪ್ರಪಂಚದಲ್ಲಿ ತುಂಬಾ ಒಳ್ಳೆ ಮನುಷ್ಯ ಯಾರು? ಕುರಿ.